ಸರ್, ನೀವು ಅಕೌಂಟಬಿಲಿಟಿ ವಿಚಾರವನ್ನ ಮಾತನಾಡ್ತಾ ಇದ್ರೆ ವ್ಯವಸ್ಥೆಯಲ್ಲಿ ವೈಫಲ್ಯ ಇದೆ ಅಂತ ಹೇಳಿದ್ರೆ, ಬಟ್ ವ್ಯವಸ್ಥೆಯ ವೈಫಲ್ಯಕ್ಕೆ ಈ ಕೃಷ್ಣ ಬೈರೇಗೌಡರ ಅವರು ಚಾರ್ಜ್ ನ ತಗೊಂಡ್ಮೇಲೆ ಜನ ತುಂಬಾ ವಿಡಿಯೋಗಳನ್ನ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೀದಾ ಕ್ಲಾಸು ರೋಡಲ್ಲಿ ರಸ್ತೆಯಲ್ಲಿ ಗುಂಡಿದೆ ಅಂತಂದ್ರೆ ಏನ್ ಗುಂಡಿಗಳು ಇಲ್ದೇ ಇರೋ ರಸ್ತೆ ಮಾಡೋದು ರಾಕೆಟ್ ಸೈನ್ಸ್ ಅಂತ ಕೇಳಿದ್ರು. ಅಂದ್ರೆ ಅಧಿಕಾರಿಗಳನ್ನ ಅಕೌಂಟಬಿಲಿಟಿಗೆ ತೆಗೆದುಕೊಳ್ಳಲಾಗ್ತಾ ಇದೆ, ಹೊಣೆಗಾರರನ್ನಾಗಿ ಮಾಡ್ತಾ ಇದೆ. ಜನಪ್ರತಿನಿಧಿಗಳಿಗೆ ಆ ಹೊಣೆಗಾರಿಕೆ ಎಷ್ಟರ ಮಟ್ಟಿಗಿರುತ್ತೆ ಇಂತಹ ವಿಚಾರಗಳಲ್ಲಿ? ಅವರ ಪಾತ್ರ ಏನು ಅಂತ ತಾವು ಭಾವಿಸ್ತೀರಿ ಸರ್? ಇಲ್ಲ, ಜನ ನೋಡಿ, ಅಲ್ಟಿಮೇಟ್ಲಿ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅದು ನಮ್ಮ ಮೇಲೆ ಬರುತ್ತೆ. ಜನಪ್ರತಿನಿಧಿಗಳು ಅವ್ರ ಮೇಲ್ಗಡೆ ಕೊನೆಗೆ ಅಕೌಂಟಬಿಲಿಟಿ ಮಿನಿಸ್ಟರ್ದೇ ಆಗತ್ತೆ. ನಾವು ಸರ್ಕಾರ, ನಾವು ವಿ ಆರ್ ಆನ್ಸರಬಲ್, ವಿ ಆರ್ ಅಕೌಂಟಬಲ್, ಅಲ್ಟಿಮೇಟ್ಲಿ ವಿ ಆರ್ ಅಕೌಂಟಬಲ್. ಹಾಗಂತೇಳಿ ಈಗ ನಮ್ಮ ಜೊತೆಗೆ ಜನಪ್ರತಿನಿಧಿಗಳಿದ್ದಾರೆ, ಅವ್ರ ಜೊತೆಗೆ ಅಧಿಕಾರಿಗಳಿದ್ದಾರೆ. ಅವರು ಆಡಳಿತ ವ್ಯವಸ್ಥೆ ಜಡ್ಡುಗಟ್ಟಿದೆ, ಅದನ್ನ ಸ್ವಲ್ಪ ನಾವು ಅವ್ರಿಗೆ ಟೈಟ್ ಮಾಡಿ, ಸ್ವಲ್ಪ ಟ್ಯೂನಿಂಗ್ ಮಾಡಿ, ಸುಧಾರಣೆ ಮಾಡಬೇಕು, ಚುರುಕು ಮೂಡಿಸ್ಬೇಕು. ಆವಾಗ ಏನಾದ್ರೂ ಸ್ವಲ್ಪ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಅಲ್ಟಿಮೇಟ್ಲಿ ಜನಕ್ಕೆ ನಾವೇ ಉತ್ತರ ಕೊಡ್ಬೇಕು. ಈ ನಮ್ಮ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ, ಇಂಡಿಯಾದಲ್ಲಿ ಇರ್ತಕ್ಕಂತಹ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಕೊನೆಗೆ ಸರ್ಕಾರ ಜವಾಬ್ದಾರಿ. ಸರ್ಕಾರ ಅಂದ್ರೆ ಮಂತ್ರಿ ಜೊತೆಗೆ ಜನಪ್ರತಿನಿಧಿ, ನಾವೇ ಆನ್ಸರಬಲ್ ಜನಗಳಿಗೆ. ಆದ್ರೆ ಆಡಳಿತ ವ್ಯವಸ್ಥೆ ಕೈಲಿ ಕೆಲಸ ಮಾಡಿಸ್ಬೇಕು ನಾವು, ಅದು ನಮ್ ಜವಾಬ್ದಾರಿ. ಈಗ ಅವ್ರ ಕೆಲಸ ಮಾಡಲ್ಲ ಅಂತೇಳಿ ಎಲ್ಲ ನಾನೇ ಮಾಡಕ್ಕಾಗುತ್ತಾ? ಇದು ನಾವು ಏನಾಗಿದೆ, ಶಾಸಕರು, ನಾವು ಜನಪ್ರತಿನಿಧಿಗಳು, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರತಿಯೊಂದು ಕೆಲ್ಸಾನು ನನ್ ಮುಖಾಂತರನೇ ಆಗ್ಬೇಕು, ನಾನೇ ಮಾಡ್ಬೇಕು. ನಲ್ಲಿ ಹಾಕ್ಬೇಕಾದ್ರೂ ನನ್ ಪರ್ಮಿಷನ್ ಬೇಕು, ನಾನ್ ಹೇಳ್ದವ್ರಿಗೆ ನಲ್ಲಿ ಹಾಕ್ಬೇಕು ಅನ್ನೋ ತರ ಮನೋಭಾವ ನಮಗೂ ಬಂದಿದೆ. ನಮ್ದು ಕೆಲ್ಸ ಅದಲ್ಲ, ನಾವು ಸಿಸ್ಟಮ್ ಕೆಲಸ ಮಾಡ್ತಾ ಇದೆಯಾ ಅಂತ ಎನ್ಶೋರ್ ಮಾಡೋದು ನಮ್ ಕರ್ತವ್ಯ. ಅವರು ಫೇಲ್ ಆಗ್ತಾ ಇದ್ದಾರೆ ಅಂತೇಳಿ ಅದನ್ನ ನಾವೇ ಮೇಲೆ ಹಾಕೊಂಡು ನಾವೇ ಮಾಡಕ್ ಹೋಗ್ತೀವಿ. ಯಾಕಂದ್ರೆ ನಮಗೂ ಜನ ಪ್ರಚಾರ ಬೇಕಲ್ಲ, ನಮಗೂ ಜನ ನೇರ ಸಂಪರ್ಕ ಬೇಕು ಅಂತೇಳಿ ಅವರ ಫೇಲ್ಯೂರ್ ಅನ್ನ ನಾವು ಸಿಸ್ಟಮ್ ಫೇಲ್ಯೂರ್ ಅನ್ನ ರಿಪೇರಿ ಮಾಡೋದ್ರ ಬದಲಿಗೆ ಸೊಲ್ಯೂಷನ್ ಡೈರೆಕ್ಟ್ಲಿ ನಾವೇ ಕೊಡಕ್ ಹೋದಾಗ ಆ ಫೇಲ್ ಆಗಿರೋ ಸಿಸ್ಟಮ್ ಹಂಗೆ ಮುಂದುವರಿತಾ ಇರ್ತದೆ. ನನ್ಗೆ ಸೂಟ್ ಆಗ್ಬೋದು ಆಸ್ ಎ MLA ನನ್ಗೆ, ಯಾಕೆಂದ್ರೆ ನಾನು ಡೈರೆಕ್ಟ್ ಜನಗಳ ಜೊತೆ ಸಂಪರ್ಕ ಬರುತ್ತೆ, ನಾಳೆ ಚುನಾವಣೆಯಲ್ಲಿ ಸಹಾಯ ಆಗತ್ತೆ. ಬಟ್ ಅದು ಸೊಲ್ಯೂಷನ್ ಅಲ್ಲ. ಕೆಟ್ಟೋಗಿರೋ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು, ಅದು ಜನಗಳ ಸಮಸ್ಯೆಗೆ ಸ್ಪಂದಿಸ್ಬೇಕು. ಸೊ ನಮ್ಮಂತವ್ರು ಅದು ಮಾಡ್ಬೇಕು, ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ತಾವು ಕೇಳಿದ್ರಿ ಅಧಿಕಾರಿಗಳಿಗೆ ಸ್ವಲ್ಪ ನೇರವಾಗಿ ಕಾರವಾಗಿ ತಾವು ಮಾತಾಡ್ತಾ ಇದ್ದೀರಾ ಅಂತ. ಸೊ ವ್ಯವಸ್ಥೆಯನ್ನ ನಾವು ಸುಧಾರಣೆ ಮಾಡ್ಬೇಕು, ವ್ಯವಸ್ಥೆಯನ್ನ ರಿಪೇರಿ ಮಾಡ್ಬೇಕು. ವ್ಯವಸ್ಥೆ ಕೆಲಸ ಮಾಡಿದ್ರೆ ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗ್ಬಿಡುತ್ತೆ, ನಮ್ಮವರೆಗೂ ಬರೋದು ಕಡಿಮೆ ಆಗತ್ತೆ. ಸೊ ನಾವು ಆದಷ್ಟು ಸಿಸ್ಟಮ್ ಅನ್ನ ಸರಿಪಡಿಸಿ ಜನಗಳಿಗೆ ಅವ್ರಿಗೆ ಏನು ಹಕ್ಕಿದೆ ಅದು ನನ್ನ ಹತ್ರ ಬರಬೇಕಿಲ್ಲ, ಅವ್ರು ಬರಬಾರ್ದು. ನನ್ನನ್ನು ಯಾಕೆ ಹುಡ್ಕೊಂಡ್ ಬರ್ಬೇಕು? ಸರ್ಕಾರ ಇರೋದು ಏನಕ್ಕೆ? ಅವ್ರ ತೆರಿಗೆ ದುಡ್ಡು ಕಟ್ತಾ ಇರೋದು ಏನಕ್ಕೆ? ನಮ್ಮನೆ ಬಾಗಿಲಿಗೆ ಬರೋದಕ್ಕ ಅಲ್ಲ, ಬರಬಾರ್ದು. ಅವ್ರಿಗೆ ಏನು ರೈಟ್ಸ್ ಇದೆ, ಹಕ್ಕು ಏನಿದೆ, ಅದು ಎಲ್ಲಿದ್ರೆ ಅಲ್ಲಿ ಸಿಗ್ಬೇಕು ಅವ್ರಿಗೆ. ಆ ತರ ಸಿಸ್ಟಮ್ ಕೆಲಸ ಮಾಡ್ಬೇಕು. ಇದು ಐಡಿಯಲ್ ಸಿಚುವೇಶನ್ ನಾನು ಹೇಳ್ತಾ ಇರೋದು, ಬಟ್ ಅದ್ರ ಕಡೆಗೆ ನಮ್ಮಂತವ್ರು ಪ್ರಯತ್ನ ಮಾಡ್ಬೇಕು. ರೈಟ್. ಕೃಷ್ಣ ಬೈರೇಗೌಡರು ಅಂದ್ರೆ ಒಳ್ಳೆ ಕೆಲಸಗಾರರು ಅನ್ನೋದು ಅವ್ರ ಬಗ್ಗೆ ಇರುವಂತಹ ಒಂದು ಹೆಗ್ಗಳಿಕೆ. ಜೊತೆಗೆ ಕೃಷ್ಣ ಬೈರೇಗೌಡರು ಅಂದ್ರೆ ಒಬ್ಬ ವಿಷನ್ ಇರುವಂತಹ ಲೀಡರ್ ಅಂತ ಹೇಳಿ ಜನ ನಂಬಿದ್ದಾರೆ. ಹಂಗಾಗಿನೇ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ನಿಮ್ ಕೈನಲ್ಲಿದೆ. ಸಮಯ ಬಹಳ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ, 1.5 ವರ್ಷ ಹೆಚ್ಚು ಕಮ್ಮಿ ನಿಮ್ ಕೈನಲ್ಲಿರೋದು. 5 ಕೆಲಸ ನಾನು ಮಾಡ್ತೀನಿ, ಇಂಥ ಗುರಿಯನ್ನ ಇಟ್ಕೊಂಡಿದೀನಿ ಅಂತಂದ್ರೆ ಏನ್ ಮಾಡ್ತೀರಿ ಸರ್? ಬೆಂಗಳೂರಿಗೆ ಏನ್ ಮಾಡುವಂತ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದೀರಿ? ಈ 2-3 ತುಂಬಾ ಇಂಪಾರ್ಟೆಂಟ್ ಸಮಸ್ಯೆಗಳು ಇದ್ದಾವೆ. ಈಗ ರಸ್ತೆಗಳ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಜನಗಳಿಂದ ಬರೋದು. ಈ ರೋಡ್ ಕ್ವಾಲಿಟಿ, ಪಾಟ್ ಹೋಲ್ಸ್ ಇದೆ, ಸರಿ ಇಲ್ಲ ಅಂತ. ಸೊ ಈಗ ರೋಡುಗಳನ್ನ ಮುಖ್ಯಮಂತ್ರಿಗಳು ನಮ್ಗೆ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ ಸುಮಾರು 2,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಬೆಂಗಳೂರಿನಲ್ಲಿ ಒಳ್ಳೆ ಗುಣಮಟ್ಟದ ಡಾಂಬರೀಕರಣವನ್ನ ಮಾಡ್ತೇವೆ. 5,000 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡ್ತಾ ಇದ್ದೇವೆ ಬರುವ 6 ತಿಂಗಳಲ್ಲಿ. ಆದಷ್ಟು ಒಳ್ಳೆ ಕ್ವಾಲಿಟಿ, ಈಗಿರೋ ಕ್ವಾಲಿಟಿಗಿಂತ ಬೆಟರ್ ಅಂತ ಹೇಳೋಣ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಅಂತ ನಾನು ಇಲ್ಲಿ ಫರ್ಮಾನ್ ಕೊಟ್ಬಿಟ್ರೆ ಅಲ್ಲಿ ಕೆಲಸ ಆಗೋದಿಲ್ಲ. ಇಲ್ಲಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಕುಸಿತ ಆಗಿದೆ ಅನ್ನೋ ಅರಿವು ನನಗಿದೆ. ಬಟ್ ಆದ್ರೂ ಕೂಡ ನಿಗಾ ವಹಿಸಿ ಸುಧಾರಣೆ ಮಾಡಿ
ಗುಣಮಟ್ಟವನ್ನ ಸುಧಾರಣೆ ಮಾಡಿ ಒಂದು 2,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಹ್ಮ್ ಡಾಂಬರೀಕರಣ ಅಭಿವೃದ್ಧಿಯನ್ನ ಮುಂದಿನ 6 ತಿಂಗಳಲ್ಲಿ ನಾವು ಮುಗಿಸ್ತೇವೆ. ಇದು ಒಂದು. ಎರಡನೇದು, ಕಸ ನಿರ್ವಹಣೆ ಈಗ ವ್ಯವಸ್ಥೆ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ. ಆ ಆಟೋಗಳು ಎಲ್ಲ ಅರ್ಕಲು ಮುರ್ಕಲುಗಳು ಇದಾವೆ. ಅದರಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಎಷ್ಟೋ ಆಟೋಗಳು ಸ್ಟಾರ್ಟೇ ಆಗಲ್ಲ. ಅವು ಸ್ಟಾರ್ಟೇ ಆಗಲ್ಲ ಅಂದ್ರೆ ಇನ್ನು ಅವಕ್ಕೆ GPS ಎಲ್ಲಿಂದ ಹಾಕೋದು? ಸೊ ಮೆಜಾರಿಟಿ ಆಟೋಗಳಿಗೆ GPS ಇಲ್ಲ. ಅವು ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡ್ತಾ ಇದ್ದಾವ ಅಂತ ನಾನು ಗ್ಯಾರಂಟಿ ಕೊಡಕ್ಕೂ ಆಗ್ತಾ ಇಲ್ಲ. ಇವೆಲ್ಲವನ್ನ ರೀಪ್ಲೇಸ್ ಮಾಡಿ ಹೊಸ ಆಟೋಗಳನ್ನ, ಹೈಯರ್ ಕೆಪಾಸಿಟಿ ಆಟೋಗಳನ್ನ ಬೀದಿಗೆ ತಗೊಂಡ್ ಬಂದು ಮನೆ ಮನೆಗೂ ಹೋಗಿ ಅವರು ಕಂಪಲ್ಸರಿಯಾಗಿ ಕಲೆಕ್ಟ್ ಮಾಡಬೇಕು. ಆ ರೀತಿ GPS ಡಿವೈಸ್ಗಳನ್ನ ಅಳವಡಿಸಿ ಮನೆ ಮನೆಯಿಂದ ಕಸ ಕಲೆಕ್ಟ್ ಮಾಡುವ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋ ಕೆಲಸನೂ ಕೂಡ 6 ತಿಂಗಳೊಳಗಡೆ ನಾವು ಮಾಡ್ತೇವೆ. 6 ತಿಂಗಳೊಳಗಡೆ ನಾವು ಮಾಡ್ತೇವೆ. ಸೊ ಇದು ಎರಡನೇದು. ಅದಾದ್ಮೇಲೆ ಬೀದಿಯಲ್ಲಿ ಕಸ ಹಾಕೋದನ್ನು ಕೂಡ ಆದಷ್ಟು ನಾವು ಕಂಟ್ರೋಲ್ ಮಾಡ್ತೇವೆ. ಜನಗಳಿಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ನಾನಾಗ್ಲೇ ಹೇಳ್ದೆ, ಏನೇನೋ ಜನ ಹೇಳ್ತಾರೆ, ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ, ನಾನು ಆ ಶಿಫ್ಟ್ ಮಾಡ್ತೀನಿ, ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಅವೆಲ್ಲ ನೆಪ ಹೇಳೋದು ಬಿಡಿ ದಯವಿಟ್ಟು. ನೀವು ಅವ್ರು ಬರೋವಾಗ ನೀವು ಮನೆಯಲ್ಲಿ ಇಲ್ಲ ಅಂದ್ರೆ ನಿಮ್ಮ ಗೇಟ್ಗೆ ಒಂದು ಹುಕ್ ಹಾಕ್ಬಿಟ್ಟು ಬಕೆಟ್ನ ಗೇಟಲ್ಲಿ ತಗ್ಲಾಕ್ಬಿಟ್ಟು ಹೋಗಿ ಅವ್ರನ್ನ ಎತ್ಕೊಳ್ಳೋಂಗ್ ನಾನು ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀವು ನೈಟ್ ಶಿಫ್ಟು, ನಾನು ಡೇ ಶಿಫ್ಟು, ಅವರು ಎರಡಕ್ಕೂ ಮಧ್ಯದ ಶಿಫ್ಟ್, ಅವರು ಯಾರ್ಯಾರ ಟೈಮ್ಗೆ ಹೋಗಿ ನಾನು ಕಲೆಕ್ಟ್ ಮಾಡ್ಲಿ? ಸಾಧ್ಯನಾ? ಆಮೇಲೆ ಕೆಲವ್ರು ಹೇಳ್ತಾರೆ ರೋಡ್ ಸೈಡ್ ಅಲ್ಲಿ ಡಬ್ಬ ಇಡಿ ಅಂತ ಹೇಳಿ. ಎಲ್ಲಿ ಡಬ್ಬ ಇಡ್ಲಿ? ಎಷ್ಟ್ ಕಡೆ ಡಬ್ಬ ಇಡ್ಲಿ? ನಿಮ್ಗೆ 100 ಮೀಟರ್ ಒಳಗಡೆ ನಿಮ್ಗೊಂದ್ ಡಬ್ಬ ಬೇಕು, ನನ್ಗೆ 100 ಮೀಟರ್ ಒಳಗಡೆ ಬೇಕು. 100 ಮೀಟರ್ಗೆ ಒಂದೊಂದು ಡಬ್ಬ ಇಡಕ್ ಹೋದ್ರೆ 10,000 ಡಬ್ಬ ಆಗುತ್ತೆ ಬೆಂಗಳೂರಲ್ಲಿ. ನಾನ್ ನಿಮ್ಗೆ ಕೇಳೋದು ಸಿಂಪಲ್ ಪ್ರಶ್ನೆ, ಬೆಂಗಳೂರು ಸುಧಾರಣೆ ಆಗ್ಬೇಕು. ನಾನೇನ್ ನಿಮ್ಗೆ ನನ್ ಮನೆಗ್ ಬಂದು ಕಸ ಕೊಡಿ ಅಂತ ಕೇಳ್ತಾ ಇಲ್ಲ. ನಾನ್ ನಿಮ್ ಮನೆ ಬಾಗ್ಲಿಗೆ ಬರ್ತೀನಿ, ನಾನ್ ಬಂದಾಗ ಕಸ ಕೊಟ್ಬಿಡಿ ಸಾಕು, ಇನ್ನೇನು ಉಪಕಾರ ಮಾಡೋದ್ ಬೇಡ. ನೀವು ಇಷ್ಟು ಮಾಡಕ್ಕಾಗಲ್ಲ. ನೆಪ ಹೇಳ್ಕೊಂಡು ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಸಮಸ್ಯೆಗೆ ನೀವು ಕಾರಣ ಆಗ್ತೀರಿ, ನಾನಲ್ಲ. ನಾನ್ ಬಂದಾಗ ನೀವು ನನ್ಗೆ ಕಸ ಕೊಡ್ದಿರಾ ತಗೊಂಡ್ ಬಂದು ರೋಡ್ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು, ಆಯ್ತು ನಿಮ್ಗೆ ಕೇಳ್ತೇನೆ, ರೋಡ್ ಸೈಡ್ ಅಲ್ಲಿ ಬಿಸಾಕ್ತಿರಲ್ಲ, ಅಲ್ಲಿ ಒಬ್ಬ ಗಂಡಸು ಒಬ್ಬ ಹೆಂಗಸು ಹೋಗಿ ಅದನ್ನ ಕೈ ಹಾಕಿ ಕಸನ ಎತ್ತಬೇಕಲ್ಲ, ಅವ್ರು ಮನುಷ್ಯರಲ್ವಾ? ಅವರು ನಮ್ಗೆ ಒಂದ್ ಸ್ವಲ್ಪ ಹೃದಯ ಇರ್ಬೇಕಲ್ಲ. ಅವ್ರು ಬಡವರು ಅನ್ನೋ ಕಾರಣಕ್ಕೆ ನೀವು ತಗೊಂಡೋಗಿ ರೋಡಲ್ಲಿ ಹಿಂಗೆ ಹೋಗ್ತಾ 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 ಸ್ಕೂಟ್ರಿಂದ ಹಿಂಗ್ ಬಿಸಾಕ್ಬಿಟ್ಟು ಹೋಗ್ತೀರಾ. ಅವ್ರು ಹೋಗಿ ಕೈಯಾರೆ ಅದನ್ನ ಎತ್ತಬೇಕು ಅಂತ ಹೇಳಿದ್ರೆ ಕರುಳು ಅನ್ನೋದು, ನಮಗೂ ಹೃದಯ ಅನ್ನೋದು ಇರ್ಬೇಕಾ ಬೇಡವಾ? ನೆಪ ಹೇಳೋದು ಬಿಡಿ, ನಿಮ್ ಮನೆಗ್ ಬರೋಂಗ್ ನಾನ್ ಮಾಡ್ತೀನಿ. ಮನೆಗ್ ಬರ್ಲಿಲ್ಲ ಅಂದ್ರೆ ನನ್ ತಪ್ಪು. ಕೃಷ್ಣ ಬೈರೇಗೌಡ ನನ್ನ ತಪ್ಪು. ನಿಮ್ ಮನೆಗೆ ಬರ್ಲಿಲ್ಲ ಅಂದ್ರೆ ಬರೋಂಗ್ ನಾನ್ ಮಾಡ್ತೀನಿ. ಬಂದಾಗ ನಾನು ಕೇಳೋದು ಇಷ್ಟೇ, ನಿಮ್ಮನೆ ಕಸ ನಿಮ್ ಮನೆ ಬಾಗ್ಲಲ್ಲಿ ನಮ್ಗೆ ಕೊಡಿ. ನಿಮ್ಗೆ ಆ ಟೈಮಲ್ಲಿ ಇರಕ್ ಆಗೋದಿಲ್ವಾ? ಗೇಟ್ಗೆ ಒಂದು ಹುಕ್ ಹಾಕ್ಬಿಟ್ಟು ಅದ್ರಲ್ಲಿ ತಗ್ಲಾಕ್ಬಿಟ್ಟು ಹೋಗಿ ನಾ ಎತ್ಕೊಂಡು ಹೋಗ್ತೀನಿ. ಸೊ ಇಷ್ಟು ಸಹಕಾರ ಕೊಟ್ರೆ ಖಂಡಿತ ಕಸ ಸಮಸ್ಯೆಗೂ ಒಂದು ಸಾಕಷ್ಟು ಸುಧಾರಣೆಯನ್ನ ತಗೊಂಡ್ ಬರ್ತೇವೆ. ಅದನ್ನು ಒಂದು 6 ತಿಂಗಳೊಳಗಡೆ ಮಾಡ್ತೇವೆ. ಮೂರನೇದು, ತಾವು ಮಳೆ ನೀರ್ದು ಮಾತಾಡಿದ್ರಿ. ಒಂದು 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು 260 ಕಿಲೋಮೀಟರ್ ರಾಜಕಾಲುವೆಗಳನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಒಟ್ಟು 860 ಕಿಲೋಮೀಟರ್ ರಾಜಕಾಲುವೆ ಇದೆ. 600 ಕಿಲೋಮೀಟರ್ ಡೆವಲಪ್ ಆಗಿದೆ. ಮಧ್ಯದಲ್ಲಿ ಗ್ಯಾಪ್ಗಳು ಉಳಿದೋಗಿದೆ. ಆ ಕಡೆ ದೊಡ್ಡದಿದೆ, ಈ ಕಡೆ ದೊಡ್ಡದಿದೆ, ಮಧ್ಯ ಚಿಕ್ಕದಿದೆ ರಾಜಕಾಲುವೆ. ಸೊ ಅವುಗಳನ್ನು ಇವಾಗ ಗುರುತಿಸ್ಬಿಟ್ಟು 2,000 ಕೋಟಿ ಬಂಡವಾಳ ಹಾಕಿ ರಾಜಕಾಲುವೆ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ಒಂದು ವರ್ಷದೊಳಗಡೆ ಮುಗಿಸ್ತೇವೆ. ಇದಾದ್ರೆ ಅದು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಸರ್? ಯಾಕಂದ್ರೆ ಮಳೆ ನೀರು ಬಂದಾಗೆಲ್ಲ ರಾಜಕಾಲುವೆ ವಿಚಾರ ಬರುತ್ತೆ, ಒತ್ತುವರಿ ಆಗಿದೆ ಅನ್ನುವಂತ ಮಾತು ಬರುತ್ತೆ. ಯಾರೋ ಪ್ರಭಾವಿಗಳು ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ, ಸರ್ಕಾರದ ಕೈ ಕಟ್ಟಿ ಹಾಕ್ತಾರೆ, ಅಥವಾ ಸರ್ಕಾರದ ಮೇಲೆ ಪ್ರಭಾವಿಗಳ ಒತ್ತಡ ಅನ್ನೋ ಆರೋಪ ಕೇಳಿ ಬರುತ್ತೆ. ಹೆಂಗ್ ಸರ್ ಇದಕ್ಕೆ ಸೊಲ್ಯೂಷನ್ ಹೆಂಗೆ? 260 ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂಡಿದೀವಿ. 5 ಕಿಲೋಮೀಟರ್ 10 ಕಿಲೋಮೀಟರ್ ಪ್ರಾಬ್ಲಮ್ ಆಗ್ಬೋದು. 250 ಕಿಲೋಮೀಟರ್ ಅಂತೂ ಮುಗಿಸ್ತೇನೆ. ಈಗ 5 ಕಿಲೋಮೀಟರ್ 10 ಕಿಲೋಮೀಟರ್ ನಾನು ನೆಪ ಮಾಡ್ಕೊಂಡು 260 ಮಾಡದೆ ಬಿಟ್ರೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ನಿಮ್ ಮನೆಗ್ ಬಂದ್ರು ಕಸ ಕೊಡ್ದಂಗೆ, ನೀವು ಏನೇನೋ ನೆಪ ಹೇಳ್ದಂಗೆ ನಾನು ನೆಪ ಹೇಳ್ದಂಗೆ ಆಗುತ್ತೆ.
5 ಕಿಲೋಮೀಟರ್ 10 ಕಿಲೋಮೀಟರ್ ಇದೆಲ್ಲ ಇದ್ದಿದ್ದೆ ಸಮಾಜದಲ್ಲಿ. ಕೋರ್ಟ್ ಸ್ಟೇ ನಾವ್ ಎಷ್ಟು ಕೇಳ್ಕೊಂಡ್ರು ಅವ್ರು ಸ್ಟೇ ಕೊಡ್ತಾರೆ, ಬೇಡ ಅಂದ್ರೂ ಕೊಡ್ತಾರೆ. ಯಾರೋ ಪ್ರಭಾವಿಗಳು ಅಂತ ನೀವ್ ಹೇಳ್ತೀರಾ, ಇಲ್ಲಿವರೆಗೂ ಯಾವ್ದು ಬಂದಿಲ್ಲ, ಬರುತ್ತೆ ಅಂತಾನು ಇಟ್ಕೊಳ್ಳೋಣ. ಎಲ್ಲ ಸೇರಿದ್ರೆ 5-10 ಕಿಲೋಮೀಟರ್ ಪ್ರಾಬ್ಲಮ್ ಆಗ್ಬೋದು, ಉಳಿದಿದ್ದಾದ್ರೂ ಕಂಪ್ಲೀಟ್ ಮಾಡೋಣ. ಸೊ ಅದನ್ನು ಸ್ವಲ್ಪ ಸುಧಾರಣೆ ಆಗ್ಬಹುದು, ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ಇವು ಶಾರ್ಟ್ ಟರ್ಮ್ ಪ್ಲಾನ್ಸ್ ಇವೆಲ್ಲವೂ ಕೂಡ. ಇನ್ನು ಲಾಂಗ್ ಟರ್ಮ್ ಪ್ಲಾನ್ಸು ಬಹಳ ಇದೆ. ಅವು ನೀವ್ ಹೇಳ್ದಂಗೆ, ಯಾಕಂದ್ರೆ ಅಷ್ಟೊಂದು ಟೈಮ್ ಇಲ್ಲ. ಆದ್ರೂ ಶಾರ್ಟ್ ಟರ್ಮ್ ಅಲ್ಲಿ ಮುಂದಿನ 6 ತಿಂಗಳಿಂದ 1 ವರ್ಷದಲ್ಲಿ ಅಟ್ಲೀಸ್ಟ್ ಈ 3 ಪ್ರಾಬ್ಲಮ್ಗೆ ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.